ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಶುರುವಾಗುತ್ತೆ. 241 ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಏನಾಗುತ್ತೆ. ಆಲ್ರೆಡಿ ಅಭ್ಯರ್ಥಿಗಳ ಎದೆಯಲ್ಲಿ ಒಂಥರ ಲಬ್ ಡಬ್ ಅಂತ ಹೊಡ್ಕೊಳ್ತಾ ಇದೆ ಆಲ್ರೆಡಿ. ಯಾಕಂದ್ರೆ ಏನ್ ಮಾಡ್ತಾರೋ ಈ ಸಲ ಮತದಾರರು ಅನ್ನುವಂತಹ ನಿಟ್ಟಿನಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭ ಆಗ್ತಾ ಇದೆ. 241 ಅಭ್ಯರ್ಥಿಗಳ ಭವಿಷ್ಯವನ್ನ ಇವತ್ತು ಮತದಾರ ನಿರ್ಧಾರವನ್ನ ಮಾಡಲಿದ್ದಾನೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗಿದೆ. ಮತಗಟ್ಟೆಯಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಪ್ರತಿ ಮಾಹಿತಿಯನ್ನ ಕೊಡ್ತೀವಿ. ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು, ಮಂಡ್ಯ, ಮೈಸೂರು ಆಗಿರಬಹುದು, ಚಿತ್ರದುರ್ಗ ಆಗಿರಬಹುದು ಅಥವಾ ಚಿಕ್ಕಬಳ್ಳಾಪುರ ಆಗಿರಬಹುದು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಕೋಲಾರ, ಹೀಗೆ 14 ಕ್ಷೇತ್ರಗಳಲ್ಲಿ ಇವತ್ತು ಏನು ಚುನಾವಣೆ ನಡೆಯಲಿದೆ. ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಈಗಾಗಲೇ ಮತದಾನ ಆರಂಭ ಆಗುತ್ತೆ. 9,997 ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪೊಲೀಸರು, ಗೃಹ ರಕ್ಷಕರು, ಅರಣ್ಯ ಸಿಬ್ಬಂದಿಯನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದ್ದು, ಅರೆ ಸೇನಾ ಪಡೆ ಸಿಬ್ಬಂದಿ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅನಾಹುತಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಗೆ 9,997 ಪೊಲೀಸರನ್ನ ಆಲ್ರೆಡಿ ನಿಯೋಜನೆ ಮಾಡಲಾಗಿದೆ. ಹೈ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಕೂಡ ಎಲ್ಲ ಪೋಲಿಂಗ್ ಬೂತ್ಗಳಲ್ಲೂ ಕೂಡ ಮಾಡಲಾಗಿದೆ. ಹಾಗಾಗಿ ಯಾವುದೇ ಒಂದು ಬೆದರಿಕೆಗೆ ಒಡ್ಡದೆ ಅಥವಾ ಯಾವುದೇ ರೀತಿಯಲ್ಲಿ ಅನಾಹುತ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಿನ ಚುನಾವಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭ ಆಗುತ್ತೆ. ನಿಮ್ಮ ಮತವನ್ನ ಚಲಾಯಿಸಿ. 7 ಗಂಟೆಯಿಂದನೇ ಮತದಾನ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಲೇಟ್ ಆಗುತ್ತೆ, ಮಧ್ಯಾಹ್ನ ಹೋಗ್ಬೋದು, ಬಿಸಿಲಿದೆ, ಮಳೆ ಬರುತ್ತೆ, ಯಾವುದನ್ನ ಕೂಡ ಯೋಚನೆ ಮಾಡಬೇಡಿ. ನಿಮ್ಮ ಅನುಕೂಲವನ್ನ ನೋಡಿಕೊಂಡು ಖಂಡಿತವಾಗಿಯೂ ವೋಟ್ ಮಾಡಿ. ಕ್ಷೇತ್ರಗಳಲ್ಲಿ ಮತದಾನ ಆದಷ್ಟು ಕಂಠಪಟ ಆಗೋಗಿದೆ ಎಲ್ರಿಗೂ ಅಂತ ಹೇಳ್ಬೇಕು. ಯಾಕಂತಂದ್ರೆ ಈ 14 ಕ್ಷೇತ್ರಗಳು ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕೆರಳಿಸಿದೆ, ಇನ್ಕ್ಲೂಡಿಂಗ್ ಬೆಂಗಳೂರು. ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಈ 14 ಕ್ಷೇತ್ರಗಳ ಪ್ರತಿ ಕ್ಷಣದ ಕವರೇಜ್ ಅನ್ನ ಕೊಡ್ತಾ ಇದೆ. ಸೊ ಏನೇನಿದೆ ಡೀಟೇಲ್ಸ್. ಮೊದಲ ಹಂತದ ಮತದಾನ 14 ಕ್ಷೇತ್ರ, 241 ಅಭ್ಯರ್ಥಿಗಳು, 1.35 ಕೋಟಿ ಪುರುಷ ಮತದಾರರು, ಆಲ್ಮೋಸ್ಟ್ ಅಷ್ಟೇ 1.32 ಕೋಟಿ ಮಹಿಳಾ ಮತದಾರರು, 30,164 ಮತಕೇಂದ್ರಗಳು, 36,196 ಕಂಟ್ರೋಲ್ ಯೂನಿಟ್. ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮೊದಲ ಹಂತದ ಮತದಾನಕ್ಕೆ ಮಹಿಳಾ ಮತದಾರರು 1.32 ಕೋಟಿ ಇದ್ದಾರೆ. ಆಲ್ಮೋಸ್ಟ್ ಅಷ್ಟೇ, ಸ್ವಲ್ಪ ಜಾಸ್ತಿ ಪುರುಷ ಮತದಾರರು ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಕ್ಷಣಗಣನೆ ಆರಂಭವಾಗಿದೆ. 37,705 ವಿವಿ ಪ್ಯಾಟ್ ಗಳನ್ನ ಅರೇಂಜ್ ಮಾಡಲಾಗಿದೆ ಎಲ್ಲ ಮತದಾನ ಕೇಂದ್ರಗಳಲ್ಲಿ. ಮೊದಲ ಹಂತದ ಮತದಾನ ಇಡೀ ರಾಜ್ಯದ ಜನತೆ ಸಾಕಷ್ಟು ಕುತೂಹಲದಿಂದ ಗಮನಿಸ್ತಾ ಇರ್ತಕ್ಕಂತ 14 ಕ್ಷೇತ್ರಗಳು, 30,164 ಮತಗಟ್ಟೆಗಳಿದ್ದಾವೆ. ನಮ್ಮ 31 ವರದಿಗಾರರು ಪ್ರತಿ ಕ್ಷಣದ ಡೀಟೇಲ್ಸ್ ನ ನಿಮ್ಮ ಮುಂದೆ ತರ್ತಾ ಇರ್ತಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಏನೇನಾಯ್ತು, ಎಲ್ಲ 14 ಕ್ಷೇತ್ರಗಳ 241 ಅಭ್ಯರ್ಥಿಗಳ ಹಣೆ ಬರಹವನ್ನ ಇವತ್ತು ಬರೆಯಲಾಗುತ್ತೆ. ಆ ಮತಪೆಟ್ಟಿಗೆಯ ಒಳಗೆ ಹಣೆ ಬರಹ ಭದ್ರವಾಗಿರುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಈಗಾಗಲೇ ಮತದಾನ ಕೇಂದ್ರದ ಸುತ್ತ. ಆದ್ರೆ ನಾವು ಕೂಡ ರೆಡಿ ಆಗಿದ್ದೇವೆ. ಏನೇನು ಆಗ್ತಾ ಇದೆ ಅನ್ನುವಂತಹ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಆಲ್ರೆಡಿ ಈಗಾಗಲೇ ರೆಡಿಯಾಗಿ ನಿಂತಿದ್ದಾರೆ. ಯಾವ ಕ್ಷಣದ ಮಾಹಿತಿ ಏನೇ ಬೇಕಾದ್ರೂ ನಮ್ಮ ರಿಪೋರ್ಟರ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಎಲ್ಲಾ ರಿಪೋರ್ಟರ್ಸ್ ಕೂಡ ಬೆಳ್ಳಂಬೆಳಗ್ಗೆನೆ ಈಗಾಗಲೇ ಬಂದು ಈ ಒಂದು 14 ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತು ನಿಮ್ಮ ಮುಂದೆ ತೆರೆದಿಡಲಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಏನೇ ವಿಚಾರಗಳು ಆದ್ರೂ ಕೂಡ ಅದನ್ನ ತಿಳಿಸುವಂತಹ ಪ್ರಯತ್ನ ನಮ್ಮ ಕಡೆಯಿಂದ ಆಗತ್ತೆ. ಇವತ್ತು ಎಲ್ಲ ಸಿದ್ಧತೆಗಳನ್ನ ಒಂದ್ ಕಡೆ ನ್ಯೂಸ್ 18 ಕನ್ನಡ ಕೂಡ ಮಾಡಿಕೊಂಡಿದೆ. ನೀವು ವೋಟ್ ಮಾಡಬೇಕು, ಜೊತೆಗೆ ಅಲ್ಲಿ ಏನೇ ವಿಚಾರಗಳು ಆದ್ರೂ ಕೂಡ ಅದನ್ನ ತೆರೆದಿಡುವಂತಹ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ.
ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಮತದಾನ ಆಗುವಂತಹ ಸಂದರ್ಭದ ಪ್ರತಿ ಕ್ಷಣದ ಪ್ರತಿ ಅಪ್ಡೇಟ್ ಅನ್ನ ಕೂಡ 31 ವರದಿಗಾರರು ನ್ಯೂಸ್ 18 ಕನ್ನಡದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೂಡ ನೀಡಲಿದ್ದಾರೆ. ಸೊ ಆಲ್ಮೋಸ್ಟ್ ಒಂದೊಂದು ಕ್ಷೇತ್ರಕ್ಕೆ 2 ವರದಿಗಾರರಿಗಿಂತ ಹೆಚ್ಚು ನಾವು ಗ್ರೌಂಡ್ ರಿಪೋರ್ಟ್ ನ ಕಲೆಕ್ಟ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ವರದಿಗಾರರು ಜನಾರ್ದನ್ ಹೆಬ್ಬಾರ್, ಥಾಮಸ್, ಸೌಮ್ಯ, ಗಂಗಾಧರ್, ಲೋಕೇಶ್, ಪುಟ್ಟಪ್ಪ, ವಿಠಲ್, ವೀರೇಶ್ ತತ್ಕ್ಷಣದಲ್ಲಿ